ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಮಸ್ಕಿ ಬಿಜೆಪಿ ಮಂಡಲ ವತಿಯಿಂದ ಇತ್ತೀಚೆಗೆ ನಡೆದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸೋಲಿನ ಆತ್ಮಾವಲೋಕನ ಸಭೆಯನ್ನು ಮಸ್ಕಿ ಮಂಡಲ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು. ನಂತರ ಮಾತನಾಡಿದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾಟರ್ ಅವರು, ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು 5 ಗ್ಯಾರಂಟಿ ಹಾಗೂ ಕೇಂದ್ರ ಸರ್ಕಾರದ 1 ಲಕ್ಷ ಮಹಿಳೆಯರ ಖಾತೆಗೆ ಹಾಕುವ ಘೋಷಣೆ ಜೊತೆಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಬಹುತೇಕ ಸಚಿವರು ಕೊಪ್ಪಳ ಕ್ಷೇತ್ರದ ಠಿಕಾಣಿ ಹೂಡಿದ್ದು ನನ್ನ ಸೋಲಿಗೆ ಬಹಳಷ್ಟು ಕಾರಣವಾಯಿತು. ಅದೇ ರೀತಿಯಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ ನಮ್ಮೆಲ್ಲರಿಗೆ ಕೂಡಿ ಬಂದಿದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ. ನನ್ನ ಸೋಲಿನ ದುರ್ತಿಗಡದೆ ಮುಂದಿನ ದಿನಮಾನಗಳಲ್ಲಿ ಇಡೀ ಕೊಪ್ಪಳ ಕ್ಷೇತ್ರದಲ್ಲಿ ನಾನು ಎಲ್ಲ ಕಾರ್ಯಕರ್ತರೊಂದಿಗೆ ಜೊತೆಯಾಗಿ ಸಹಕಾರದಿಂದ ಇರುತ್ತೇನೆ ಮತ್ತು ಪಕ್ಷದ ಇನ್ನಿತರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೇನೆ ಅಂತಂದು ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾಟರ್ ಅವರು ಎಲ್ಲ ಕಾರ್ಯಕರ್ತರಿಗೂ ಉರಿದುಂಬಿಸುವ ಮೂಲಕ ಮತ್ತೊಮ್ಮೆ ಸ್ಫೂರ್ತಿಯಿಂದ ಮಾತನಾಡಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಅವರು, ಕೆಲವೊಂದು ಕಾರಣಗಳಿಂದಾಗಿ ದೋಷಗಳಿಂದಾಗಿ ಪಕ್ಷಕ್ಕೆ ಹಿನ್ನಡೆ ಸೋಲಾಗಿದೆ. ಹೀಗಾಗಿ ಆ ಸೋಲನ್ನು ನಾವು ಸ್ವೀಕಾರ ಮಾಡುತ್ತೇವೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಕ್ಷೇತ್ರಾದ್ಯಂತ ಪಕ್ಷ ಸಂಘಟನೆಗೆ ಒತ್ತು ಕೊಡಲಾಗುವುದು. ಹೀಗಾಗಿ ಕಾರ್ಯಕರ್ತರು ಮತ್ತಷ್ಟು ಹುರುಪಿನಿಂದ ಸ್ಫೂರ್ತಿಯಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕಂತಂದು ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಅವರು ಕಾರ್ಯಕರ್ತರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶರಣಯ್ಯ ಸ್ವಾಮಿ ಸಪ್ಪಿಮಠ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು, ಮುಖಂಡರಾದ ಬಸವಂತರಾಯ ಕುರಿ, ವಿಶ್ವನಾಥ್ ರೆಡ್ಡಿ ಅಮ್ಮೇನಿಗಡ, ಮಲ್ಲಪ್ಪ ಅಂಗಸಡ್ಡಿ, ಯಲ್ಲಾಜುರವಿ ಕೋರೇಕರ್, ಮಂಡಲ ಪ್ರಧಾನ ಕಾರ್ಯದರ್ಶಿ ರಮೇಶ್ ಉದ್ಬಾಳ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಇದ್ದರು. ವಿಮರ್ಶೆ ಮಾಡಿದರೆ 5 ಗಂಟೆಗೆ ಬರಲ್ಲ ಕರಿಯಪ್ಪ ಅಂತ ಕುಂತಿದ್ದ ಆಲಾಪುರ ಕರಿಯಪ್ಪ ಟಿಪಿ ಮೆಂಬರು ಮಾಜಿ ಕಾಂಗ್ರೆಸ್ ಅಂತ ಕರಿಯಪ್ಪ ಈ ಬೂತ್ ನನಗೆ 200 ಡಾಕ್ಟರ್ ಅಂತ ಆಗಿಲ್ಲ ಸರ್, ಈಗ ಒಡಮೆ ನೋಡಂತ ತಡಿ ಅಂತ 185 ಆಯ್ತು. ಇನ್ನೊಂದು ಬೂತ್ ಬಂತು, ಇದು ನಮಗೊಂದು 20ರಿಂದ 30 ಆತ್ಮ ಹೆಚ್ಚಿಗೆ ಹಾಕಿ ಹಿಡಿದ ಅಂತಂತೆ 16 ಆಗ್ತಾ ಇತ್ತು. ನಮ್ಮ ಪಕ್ಷದಲ್ಲಿ ಕೆಲವು ದಿನಗಳಲ್ಲಿ ಅವರಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿತ್ತು. ಆದ್ರೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ ಕಾರ್ಯಕರ್ತರ ಪಡೆಯಿರತಕ್ಕಂಥ ಬಿಜೆಪಿ ಪಕ್ಷ ಇವತ್ತು ಅವರಿಗೆ ಗೆಲುವಿನ ಅಂತರ ಸ್ವಲ್ಪ ಇರಬಹುದು. ಇವತ್ತು 40,000 ಮತಗಳು ನಮ್ಮ ಕ್ಷೇತ್ರದಲ್ಲಿ 4,000 ಮತ ಹಿನ್ನಡೆ ಆಗಿರ್ಬೋದು. ಪ್ರತಿ ಸಲ ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರ ಪ್ರತಿ ಸಲ ಲೀಡ್ ಕೊಡ್ತಿತ್ತು. ಆದ್ರೆ ಈ ಸಲ ಲೀಡ್ ಕೊಡೋದಕ್ಕೆ ನಾನಾ ತರ ಕಾರಣವಿದೆ. ಇವತ್ತು ಗ್ಯಾರಂಟಿ ಮತ್ತು ಜಾತಿ ದೃಷ್ಟಿಕೋನದಲ್ಲಿ ಮತ್ತು ಇನ್ನೂ ಸಂವಿಧಾನ ಬದಲಾವಣೆ ಆಗತ್ತಂತ ಇವೆಲ್ಲ ಸುಳ್ಳು ಕಾರಣಗಳಿಂದ ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರ ಹಿನ್ನಡೆ ಆಗಿರ್ಬೋದು. ಅದ್ರ ಜೊತೆಗೆ ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು ಅತಿ ಸಣ್ಣ ಸಮಯದಲ್ಲಿ ಕಾರ್ಯಕರ್ತರ ಮನಮುಟ್ಟಿ ಮತ್ತೆ ಅವರು ಕಾರ್ಯಕರ್ತರ ಜೊತೆಯಾಗಿ ನಿಮ್ಮ ನೋವು ನಲಿಗಳಿಗೆ ಏನೇ ಇರಲಿ ನಾನು ಸ್ಪಂದನೆ ಮಾಡ್ತೀನಿ, ನನ್ನ ಒಂದು ವೃತ್ತಿಯಲ್ಲಿ ತಮಗೆಲ್ಲ ಸಹಾಯ ಮಾಡತಂತ ವೇದಿಕೆ ಮುಖಾಂತರ ಹೇಳೋದಕ್ಕೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಇವತ್ತು